ಟ್ಯಾಕ್ಸ್ ನ ಚೇಂಜ್ ಮಾಡೋಕೆ ವಿರೋಧ ಇದೆ. ಅವ್ರು ಹೇಳ್ತಾರೆ ಒಕ್ಕೂಟ ವ್ಯವಸ್ಥೆಯನ್ನ ಇಲ್ಲೊಂದ್ ಕಡೆ ಹಾಳು ಮಾಡ್ತಿದ್ದೀರಾ ಅಂತ ಹೇಳ್ತಾರೆ. ಒಕ್ಕೂಟ ವ್ಯವಸ್ಥೆ ಯಾಕಂತ ಹೇಳಿದ್ರೆ ರಾಜ್ಯ ಸರ್ಕಾರಗಳಿಗೆ ಅನಗತ್ಯ ಹೊರೆಯನ್ನು ಹಾಕುವ ಮುಖಾಂತರ ಇಡೀ ಯೋಜನೆಯನ್ನು ಹಳ್ಳ ಹಿಡಿಸುವ ಪರೋಕ್ಷ ತಂತ್ರಗಾರಿಕೆನಾ ಅಂತ. ಅಂದ್ರೆ ಇದರಲ್ಲಿ ಈಗ ಅವರಿಗೆ ದುಡ್ಡು ಸೋರಿಕೆ ಆಗಲ್ಲ. ಯಾಕೆ ಹೇಳಿ, ಯಾರ್ದೋ ಫೋಟೋ ಯಾರ್ದೋ ಅಕೌಂಟ್ ಇತ್ತು, ಇವಾಗ ಬಯೋಮೆಟ್ರಿಕ್ ಆಧಾರಿತ ಅಂತಹ ಯಾವ ತರ ಇದು ಭೂ ಪ್ರದೇಶದ ಜಿಯೋ ಸ್ಪೆಷಲ್ ಏನಿದೆ ಸುವ್ಯವಸ್ಥಾ ಕ್ರಮ ಇದರಲ್ಲಿ ಕೊಟ್ಟಿದ್ದಾರೆ. ಎಲ್ಲೂ ರಾಜ್ಯ ಸರ್ಕಾರಕ್ಕೆ ಯಾಕೆ ಹೊರೆ ಆಗ್ತಿದ್ದೀರಾ? ದುಡ್ಡು ಸೋರಿಕೆ 8.4% ಹೊರೆ ಇತ್ತು. ಓಕೆ, ಒಂದು ರಾಜ್ಯ ಸರ್ಕಾರಗಳು ಭರಿಸ್ಬೋದಿತ್ತು. ಈಗ ನೀವು 100 ರೂಪಾಯಿ ಹಾಕಿದ್ರೆ 40 ರೂಪಾಯಿ ರಾಜ್ಯ ಸರ್ಕಾರಗಳಿಗೆ ಕೊಟ್ಟರೆ ರಾಜ್ಯ ಸರ್ಕಾರಗಳು ಯೋಜನೆಗಳನ್ನ ಮಾಡ್ಲಿಕ್ಕೆ ಸಾಧ್ಯನಾ? ದುಡ್ಡು ಕೊಡ್ತಾವ? ಯಾಕಂತ ಹೇಳಿದ್ರೆ ರಾಜ್ಯ ಸರ್ಕಾರಗಳಿಗೆ ಎರಡೇ ಆದಾಯ, ಒಂದು ಅಬಕಾರಿ, ಇಲ್ಲ ಅವರು ಎಣ್ಣೆ ಮಾರಿ ದುಡ್ಡು ಮಾಡಬೇಕು, ಆ ಟ್ಯಾಕ್ಸಲ್ಲಿ ಅಭಿವೃದ್ಧಿಗಳನ್ನ ಮಾಡಬೇಕು, ಇನ್ನು ವಾಣಿಜ್ಯ ತೆರಿಗೆಗಳು. ಆದರೆ GST ಎಷ್ಟು % ಕೊಟ್ಟು ನಾನು ಹೇಳಿದ್ರು ಜನಸಂಖ್ಯೆ ಆಧಾರದ ಮೇಲೆ ಹಂಚೋದು. ಆಯಿತು, ಜನಸಂಖ್ಯೆ ಆಧಾರದ ಮೇಲೆ ಹಂಚೋದಾದರೆ ನಮ್ಮಂಥ ರಾಜ್ಯಗಳಿಗೆ ಜನಸಂಖ್ಯೆಯನ್ನು ಕಡಿಮೆ ಮಾಡಿಕೊಂಡಿರ್ತಕ್ಕಂಥ ನಮ್ಮಂಥ ರಾಜ್ಯಗಳ ಪರಿಸ್ಥಿತಿ ಏನಾಗಬೇಕು? ಚಿದಾನಂದ್, ಈ ನ್ಯೂಸ್ 18 ನೋಡ್ತಾ ಇರುವ ವೀಕ್ಷಕರು ಇದನ್ನು ಒಪ್ಕೋತಾರೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ವರ್ಷದಿಂದ ಆಗ್ತಾ ಇರುವಂತಹ ಈ ಏನು ಮನ್ರೇಗಾ ಏನು ಯೋಜನೆ ಇತ್ತಲ್ಲ, ಅದರಲ್ಲಿ ಇದು ಏನು ಗಾಂಧಿಯವರ ಈ ಸ್ವರಾಜ್ಯದ ರಾಮರಾಜ್ಯದ ಕನಸು ನನಸಾಗೋದು ಇವರಿಗೆ ಬೇಕಾಗಿಲ್ಲ. ಇವರಿಗೆ ಭ್ರಷ್ಟಾಚಾರ ಬೇಕು, ಇವರಿಗೆ ಇಲ್ಲಿ ಹಣ ಸೋರಿಕೆ ಆಗೋದು ಬೇಕು. ಇದೆಲ್ಲವನ್ನು ತಡೆಗಟ್ಟುವಂತಹ ಯೋಜನಾ ವ್ಯವಸ್ಥೆ ಏನಿದೆ, 4,13,000 ಜನ ಜಾಬ್ ಕಾರ್ಡ್ ಅನ್ನು ನಕಲಿ ಜಾಬ್ ಕಾರ್ಡ್ ಸೃಷ್ಟಿಸಿ ದುಡ್ಡು ತಗೊಂಡ್ರು. ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಇವರಿಗೆ ನೀವು ಏನು ಟ್ರಾನ್ಸ್ಪರೆನ್ಸಿ ಕೆಲಸ ಆಗೋದು ಬೇಡವಾ? ಜನ ದುಡ್ಡು ಸೋರಿಕೆ ಆಗ್ಬೇಕಾ? ಒಕ್ಕೂಟ ವ್ಯವಸ್ಥೆ ನಡುವೆ ಎಲ್ಲೊಂದ್ ಕಡೆ ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಮಾಡೋ ಮುಖಾಂತರ ಆರ್ಥಿಕ ಹೊರೆಯನ್ನು ಹಾಕುವ ಮುಖಾಂತರ ಅಭಿವೃದ್ಧಿಗೆ ಎಲ್ಲೊಂದ್ ಕಡೆ ತೊಡಕಾಗಲ್ವ ಇದು? ಸರ್, ಇದನ್ನ ಯಾಕೆ ತಂದಿರೋದು ಅಂದ್ರೆ 60 ಹೌದು ಎಲ್ಲಿ ಕೊಡ್ತಾರೆ ಅವರು? ಸೋರಿಕೆನ ತಡೆಗಟ್ಟಕ್ಕೋಸ್ಕರನೇ ಇವತ್ತು ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಮಾಡ್ತಾ ಇದ್ರು. ಇವತ್ತು ಅವ್ರದೇ ದುಡ್ಡು ಅವ್ರದೇ ಕೆಲಸಕ್ಕೋಸ್ಕರ ಈ ರೀತಿಯ ಯೋಜನೆ ಒಂದು ಸರಿದಾರಿಗೆ ತರಬೇಕು ಅಂತ ಹೇಳ್ಬಿಟ್ಟು ಮಾಡಿರ್ತಕ್ಕಂಥ ಯೋಜನೆ. ಇವತ್ತು ಕಾಂಗ್ರೆಸ್ನವರು ಒಂಥರ ಬುರ್ಡೆ ಯೂನಿವರ್ಸಿಟಿ ಇದ್ದಂಗೆ, ಎಲ್ಲದಕ್ಕೂ ಒಂದು ಬುರ್ಡೆ ಗ್ಯಾಂಗ್ ತರ ಇವರು ಉಟ್ಕೊಂಡ್ಬಿಟ್ಟು ವಿರೋಧ ಮಾಡೋದು ಒಂದೇ ಬಿಟ್ರೆ ಬೇರೆದೇನು ಮಾಡ್ತಾ ಇಲ್ಲ. ಅದಕ್ಕಿಂತ ಮುಂಚೆ ಯಂತ್ರೋಪಕರಣಗಳನ್ನ ಬಳಸ್ತಿದ್ರು, ಯಾರ್ದೋ ಜಾಬ್ ಕಾರ್ಡ್ಗಳನ್ನ ಬಳಸ್ತಿದ್ರು, ಮತ್ತೆ ಆಧಾರಿತವಾಗಿ ಇರಲಿಲ್ಲ. ಮತ್ತೆ ಬಯೋಮೆಟ್ರಿಕ್ ನೀವು ಮಿಸ್ಯೂಸ್ ಮಾಡ್ಕೊಂತಿದ್ರ ಕಾಂಗ್ರೆಸ್ನವರು? ಬಿಜೆಪಿ ಅವ್ರು ಮಾಡ್ಕೋತಿರೋದ್ರಿ. ಬಿಜೆಪಿ ಅವ್ರು ಕಾಂಗ್ರೆಸ್ ನೀವು ಮಿಸ್ಯೂಸ್ ಮಾಡ್ಕೊಂತಿದ್ರ? ನಕಲಿ ಹೋಟ್ಸ್ ಸೃಷ್ಟಿ ಮಾಡಿ ಚುನಾವಣೆ ಎದುರಿಸೋರು ನಕಲಿ ಜಾಬ್ ಕಾರ್ಡ್ಸ್, ಇನ್ನೊಂದು ಫೇಕ್ ಜಾಬ್ ಕಾರ್ಡ್ಸ್ ಅನ್ನ ಮಾಡ್ತಿದ್ರು ಅಂತ ಹೇಳ್ತಾರೆ ಸರ್. ಅವ್ರು ಬರೀ ಫೇಕ್ ಜಾಬ್ ಕಾರ್ಡ್ಸ್ ಇಲ್ಲ ಮಾಡೋದು, ಫೇಕ್ ಡಿಗ್ರಿ ಅವರಲ್ಲ. ಅವ್ರು ಹೇಳ್ತಾರೆ ಫೇಕ್ ಜಾಬ್ ಕಾರ್ಡ್ಗಳನ್ನು ಮಾಡೋ ಮುಖಾಂತರ ಹಣವನ್ನ ಲೂಟಿ ಮಾಡ್ತಾ, ಅದಕ್ಕೆ ನಾವು ಕಂಟ್ರೋಲ್ ಮಾಡ್ತಿದೀವಿ ಅಂತ ಹೇಳ್ತಿದ್ದಾರೆ. ಅಧಿಕಾರಿಗಳಿಗೆ ಸಂಬಳನ ಕೊಟ್ಟಿಲ್ಲ. ಸರ್, ಒಬ್ಬ ಗಂಡಸು ಅವನಿಗೊಂದು ಸೀರೆ ಹಾಕ್ಬಿಟ್ಟು ಫೋಟೋ ತೆಗಿಯೋರು, ಅವನಿಗೊಂದು ಮೀಸೆ ತೆಗೆಸ್ಬಿಟ್ಟು ಫೋಟೋ ತೆಗಿಯೋರು, ಈ ರೀತಿ ಇದ್ದಂತಹ ವ್ಯವಸ್ಥೆಯನ್ನ ಸರಿ ಮಾಡಬೇಕು ಅಂತ ಹೇಳಿ ಆಧಾರಿತ ಜನರೇಷನ್ ಮಾಡ್ತಾ ಇರ್ತಕ್ಕಂಥದ್ದು, ಬಯೋಮೆಟ್ರಿಕ್ ಮಾಡ್ತಾ ಇರ್ತಕ್ಕಂಥದ್ದು, ಮತ್ತೆ GPS ಮಾಡ್ತಾ ಇರ್ತಕ್ಕಂಥದ್ದು ಈ ಯೋಜನೆಯ ಉದ್ದೇಶ. ಮತ್ತೆ ಇನ್ನೊಂದು ಹೇಳಿದ್ರೆ ರಾಜ್ಯದ್ದು ಮತ್ತೆ ಕೇಂದ್ರದ್ದು ಅನುದಾನ ಅಂತೇಳಿ. ಸರ್ ನೋಡಿ, 22,000 ಕೋಟಿ ಪಶ್ಚಿಮ ಬಂಗಾಳದಿಂದ ವಾಪಸ್ ಹೋಗಿದೆ. ಯಾಕೆ ಅಂದ್ರೆ ಸಂಪೂರ್ಣವಾಗಿ 22,000 ಕೋಟಿ ಹಣವನ್ನು ಭ್ರಷ್ಟಾಚಾರ ಮಾಡಿದ್ದಾರೆ. ಆ ಕಾರಣಕ್ಕೋಸ್ಕರ ಈ ವ್ಯವಸ್ಥಿತವಾಗಿ ದುರುಪಯೋಗ, ಕೇಂದ್ರದ ಹಣವನ್ನು ದುರುಪಯೋಗ ಪಡಿಸಿಕೊಳ್ಳೋ ಕಾರಣಕ್ಕೋಸ್ಕರ ರಾಜ್ಯದ ಒಂದು ಅಂದ್ರೆ ಒಂದು ಪರ್ಸೆಂಟೇಜ್ ಅನ್ನ ಜಾಸ್ತಿ ಮಾಡ್ತಾ ಇರ್ತಕ್ಕಂಥದ್ದು. ಇದರಿಂದ ರಾಜ್ಯದ ಒಂದು ಇಲ್ಲಿ ನಡೀತಕ್ಕಂಥ ಭ್ರಷ್ಟಾಚಾರ ಕಡಿಮೆ ಆಗುತ್ತೆ. ಇದು ಭ್ರಷ್ಟಾಚಾರ ಕಡಿವಾಣ ಹಾಕ್ಲಿಕ್ಕೆ ಮಾಡಿರ್ತಕ್ಕಂಥ ತಂತ್ರ ಅಂತ ಹೇಳ್ತಾರೆ. ಇದು ಬಂದ್ಬಿಟ್ಟು ಇವ್ರು ಬಂದ್ಬಿಟ್ಟು ಇವತ್ತು ಭ್ರಷ್ಟಾಚಾರ ಮಾಡಿ ಅದಕ್ಕೆ ತಿಂದಿರೋದನ್ನ ಅರ್ಗಿಸ್ಕೊಳ್ಳಕ್ಕೆ ನೇಮ್ ಚೇಂಜ್ ಮಾಡ್ತಾ ಇದ್ದಾರೆ. ನರೇಗಾ ಬಗ್ಗೆ ನೀವು ಮಾತಾಡ್ತೀರಾ ಅಂತ ಹೇಳಿದ್ರೆ 4,13,000 ಜಾಬ್ ಕಾರ್ಡ್ ಡೂಪ್ಲಿಕೇಟ್, ಅದ್ರ ಬಗ್ಗೆ ಮಾತಾಡಿ. ಅದನ್ನ ತನಿಖೆ ಮಾಡಿ ಯಾರು ತಪ್ಪಿತಸ್ಥರು ಅವ್ರು ಶಿಕ್ಷೆ ಕೊಡಬೇಕು. ಬಿಹಾರಲ್ಲಿ 10,000 ಕೋಟಿ ಕೊಟ್ಟಿಲ್ಲ ಜನರಿಗೆ, 14,000 ಕೋಟಿ. ಅದು ಎಲ್ಲಿಂದ ಬಂತು? ಅದೇ ದುಡ್ಡು ಭ್ರಷ್ಟಾಚಾರ ಮಾಡಿರೋ ದುಡ್ಡು. ಅದು ಭ್ರಷ್ಟಾಚಾರ ಮಾಡೋದಕ್ಕೆ ಇವರು ಇನ್ನೊಂದು ಹೆಸರು ಬದಲಾವಣೆ ಮಾಡ್ಕೊಂಡು ನಾಟಕ ಆಡ್ತಾ ಇರೋದು, ಮೇಕಪ್ ಮಾಡ್ಕೊಳ್ಳೋ ಪಕ್ಷ. ಸರ್, ಇವತ್ತಿನ ದಿನ ನಾನು ಸಾಮಾನ್ಯವಾಗಿ ಹೇಳಬೇಕು ಅಂತಂದರೆ, ಎರಡೂ ಪಕ್ಷದಲ್ಲಿ ಇವರು ಮೊದಲು ಕಾಂಗ್ರೆಸ್ನವ್ರು ದೊಡ್ಡಣ್ಣ ಆಗಿದ್ರು, ಇವತ್ತು ಅವರು ಚಿಕ್ಕಣ್ಣ ಆಗಿದ್ರು. ಇವತ್ತು ಕಾಂಗ್ರೆಸ್ ಅವ್ರು ಚಿಕ್ಕಣ್ಣ ಆಗಿದ್ದಾರೆ, ಅವ್ರು ದೊಡ್ಡಣ್ಣ ಆಗಿದ್ದಾರೆ ಸರ್. ಎಸ್ ಸರ್, ನಿಮ್ಮ ಅಧಿವೇಶನದ ಉದ್ದೇಶ ಏನು ಸರ್? ಅಟೆನ್ಷನ್ ಡೈವರ್ಟ್ ಮಾಡೋದಾ ಸರ್? ಉದ್ಯೋಗ ಖಾತ್ರಿ ಯೋಜನೆ ಆಗಿರಬಹುದು ಅಥವಾ ಆಹಾರ ಖಾತ್ರಿ ಯೋಜನೆ, ಏನು ನಮ್ಮ ಯೋಜನೆಗಳು ಬದುಕನ್ನು ಕಟ್ಕೊಳ್ಳೋದಕ್ಕೆ ತಂದಂಥ ಯೋಜನೆಗಳು. ಅವರು ಸರ್, ಜನಸಾಮಾನ್ಯರ ರಾಮರಾಜ್ಯ ಬೇಕಾಗಿಲ್ಲ ನಮಗೆ, ಜನಸಾಮಾನ್ಯರ ರಾಜ್ಯದ ಆಡಳಿತ ಬೇಕು. ಅದರಿಂದ ಸಿದ್ದರಾಮಯ್ಯ ಸರ್ಕಾರ ಅಧಿವೇಶನ ನಡೆಸ್ತಿರೋ ಉದ್ದೇಶ ಏನು? ರಾಜಕೀಯವ, ನಿಜವಾದ ಉದ್ದೇಶವ? ಇಲ್ಲ, ನಿಜವಾಗ್ಲೂ ಕಾಂಗ್ರೆಸ್ ಪಕ್ಷಕ್ಕೆ ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳ ಮೇಲೆ, ಅವರ ಮೌಲ್ಯಗಳ ಮೇಲೆ ಇರ್ತಕ್ಕಂಥ ಗೌರವಕ್ಕೆ ನಾವು ಪಂಚಾಯಿತಿ ವೈಸು, ವಾರ್ಡ್ ವೈಸು ಮಹಾತ್ಮ ಗಾಂಧೀಜಿಯವರ ಪರವಾಗಿ ಅಭಿಯಾನವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಖಾಡಕ್ಕಿಳಿದಿದ್ದಾರೆ. ಹೌದು, ಇಳಿದಿದ್ದಾರೆ. ಅನ್ಯಾಯ ಆಗ್ತಿದೆ, ಇಳಿದಿದ್ದಾರೆ. ಅದ್ರಲ್ಲಿ ಏನು ತಪ್ಪೇನಿಲ್ಲ ಸರ್.
ತಪ್ಪಿ ಗಾಂಧೀಜಿಯವರ ಹೆಸರನ್ನ ಇವ್ರು ಯಾಕೆ- ಅನ್ಯಾಯದ ವಿರುದ್ಧ ಹೋರಾಟ ಮಾಡಬೇಕು. ಇವತ್ತು ಏನು ಕಡು ಬಡವರಿಗೆ, ಗ್ರಾಮದ ಜನರಿಗೆ ಇವತ್ತೇನು ಅನ್ಯಾಯ ಆಗ್ತಾ ಇದೆ, ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿ ಪ್ರತಿ ವಾರ್ಡಲ್ಲೂ ನಾವು ಹೋರಾಟ ಮಾಡ್ತೀವಿ, ಪ್ರತಿ ಬೂತಲ್ಲೂ ನಾವು ಹೋರಾಟ ಮಾಡ್ತೀವಿ. ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಹೋರಾಟ ಮಾಡೇ ಮಾಡ್ತೀವಿ. ಮಹಾತ್ಮ ಗಾಂಧೀಜಿ ಪರವಾಗಿ ನಾವು ನಿಂತೀವಿ ಸರ್. ನಾವು ಮಹಾತ್ಮ ಗಾಂಧೀಜಿಯವರ ಪರವಾಗಿ ಹೋರಾಡ್ತೀವಿ ಸರ್. ನಮಗೆ ಗಾಂಧಿ ಕಂಡ ಅಂತ ಭಾರತ ಬೇಕು ಸರ್. ನಮಗೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರಲ್ಲ, PMKVY ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತೀರಾ? 15,000 ಕೋಟಿ ಕೊಳ್ಳೆ ಹೊಡೆದಿದ್ದೀರಲ್ಲ, ನೆನಪಿದೆಯಾ ನಿಮಗೆ? ದೇಶದ ಎಲ್ಲಾ ರಾಜ್ಯಗಳಲ್ಲೂ ಫೇಕ್ ಇದನ್ನ ಕ್ರಿಯೇಟ್ ಮಾಡ್ಬಿಟ್ಟು, ನಂಬರ್ಗಳನ್ನು ಕ್ರಿಯೇಟ್ ಮಾಡ್ಬಿಟ್ಟು ಮಾಡಿದಿರಲ್ಲ. ಇಲ್ಲೇ ಇದೆ, ಬಂದು ತೋರಿಸ್ಲಾ ನಾನು. ಎಲ್ಲಿವರೆಗೆ ನಿಮ್ಮ ಹೋರಾಟ? ಸರ್ ಎಲ್ಲಿವರೆಗೆ ಅಂದ್ರೆ ಸಂಸತ್ತು ಎಲ್ಲ ಒಪ್ಪಿಗೆ ಕೊಟ್ಟ ಮೇಲೆ ನೀವೇನ್ ಮಾಡ್ಲಿಕ್ಕೆ ಸಾಧ್ಯ? ಸರ್ ಅವ್ರು ಏನಾದ್ರೂ ಮಾಡ್ಲಿ ಸರ್, ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ನೋಡಿ, ಜನವರಿ 11ನೇ ತಾರೀಕು ಸ್ಟಾರ್ಟ್ ಮಾಡಿದ್ವಿ, ಫೆಬ್ರವರಿವರೆಗೂ ಇದು ಮುಂದುವರಿಯುತ್ತೆ. ಗಾಂಧೀಜಿಯವರ ಹೆಸರನ್ನ ಅವ್ರು ಏನೇ ಮಾಡಿದ್ರು ನಮ್ಮ ಮನಸ್ಸುಗಳಿಂದ ಈ ಮನ್ನೇರೇಗ ನಮ್ದು ಅಂದ್ರೆ ಕಾಂಗ್ರೆಸ್ ಪಕ್ಷದ ಕೊಡುಗೆ, ಅದನ್ನ ಹೋರಾಟ ಮಾಡೇ ಮಾಡ್ತೀವಿ. ನಮ್ಮ ಪಕ್ಷದ ಕೊಡುಗೆನ ಇವರು ನೀರಲ್ಲಿ ಹೋಮ ಮಾಡ್ತಾ ಇದ್ದಾರೆ. ಅದರಿಂದ ನಾವು ಇದನ್ನ ಉಳಿಸ್ಕೊಳಕ್ ಏನೇನು ಭ್ರಷ್ಟಾಚಾರ ಕಡಿವಾಣಕ್ಕೆ ಮಾಡ್ತಿರೋದಲ್ವಾ? ನೋಡಿ, ಭ್ರಷ್ಟಾಚಾರದ ಪಿತಾಮಹಗಳು ಇವರಿಬ್ರು. ಭ್ರಷ್ಟಾಚಾರದ ಪಿತಾಮಹ ಕಾಂಗ್ರೆಸ್. ಹಳೆ ನರೇಗದ ಎಲ್ಲ ತತ್ವಗಳನ್ನು ಭ್ರಷ್ಟಾಚಾರದ ಪಿತಾಮಹ ಕಾಂಗ್ರೆಸ್. ಇದು ಕೇಜ್ರಿವಾಲ್ ಜೈಲಿಗೆ ಹೋಗಿರೋರು. ಈ ದೇಶದಲ್ಲಿ 11 ವರ್ಷದಿಂದ ಒಂದೇ ಒಂದು ಭ್ರಷ್ಟಾಚಾರದ ಹಗರಣವನ್ನ ಕಾಂಗ್ರೆಸ್ ಅವರು ಎಲ್ಲೂ ನೋಡಿಲ್ಲ. ಇವತ್ತು ಭ್ರಷ್ಟಾಚಾರದ ಮಹಾತ್ಮರಂದ್ರೆ ಕಾಂಗ್ರೆಸ್. ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋಗಿದಂತ ಮುಖ್ಯಮಂತ್ರಿ ಯಾರಾದ್ರಿಂದ ಅದು ಯಡಿಯೂರಪ್ಪ. ಭ್ರಷ್ಟಾಚಾರದ ಪಿತಾಮಹ ನಾವಲ್ಲ ರೀ, ಮುಖ್ಯಮಂತ್ರಿ ಜೈಲಿಗೆ ಹೋಗಿದ್ದು ಇವರು ರೀ. ತಗೊಂಡು ಹೇಳ್ತೀರಾ ರೀ ಕಾಂಗ್ರೆಸ್ ಅವರು ನಮ್ಮ ಬಗ್ಗೆ? ಕಾಂಗ್ರೆಸ್ ಮಾಡಿದ ಅಲಿಗೇಷನ್ ಹೌದು ಹುಲಿಯ. ಇವರ ಯೋಗ್ಯತೆಗೆ 8 ಬಾರಿ ಟ್ರಯಲ್ ಆದ್ರೆ ಇಡಿ ಕೋರ್ಟ್ ಅಲ್ಲಿ ಒಬ್ಬ ಲಾಯರ್ ಬರ್ಲಿಲ್ಲ ಇಡಿ ಅವರು. ಗಾಂಧೀಜಿಯವರ ಉಯಿಲು ಅಂತ ಹೇಳಿದೆ. ಅವರು ಲೋಕಸೇವಾ ಸಂಘವನ್ನ ಸ್ಥಾಪನೆ ಮಾಡಬೇಕು, ಕಾಂಗ್ರೆಸ್ ಅನ್ನು ವಿಸರ್ಜನೆ ಮಾಡಿ ಅಂತ ಹೇಳಿದ್ರು. ಅದನ್ನ ಇವರು ಸುಳ್ಳು ಅಂತ ಹೇಳಿದ್ರು. ಇವ್ರದ್ದು ಯಾವ ಯೂನಿವರ್ಸಿಟಿ? ಜವಾಹರ್ಲಾಲ್ ಯೂನಿವರ್ಸಿಟಿನಾ? ಸುಳ್ಳು ಹೇಳದನ್ನ ಬಿಡಬೇಕು. ಜವಾಹರ್ಲಾಲ್ ನೆಹರು ಅವ್ರ ಬಗ್ಗೆ ತಾವು ಮಾತಾಡ್ಬೇಕಾಗಿಲ್ಲ. ಇವ್ರು ಮಾತಾಡೋದು ನೈತಿಕತೆ ಸರ್. JNU ಜಗತ್ತಿನ ಶ್ರೇಷ್ಠ. ಭ್ರಷ್ಟಾಚಾರ ಮಾಡಿರೋರ್ನ BBG ರಾಮ್ಜಿ ಯೋಜನೆ ಇಂದಿನ ಅವಶ್ಯಕತೆ. ಭಾರತ್ ಮಾತಾ ಕಿ ಜೈ. ಮನ್ರೇಗಾ ಅವ್ರದ್ದು ಜವಾಹರ್ಲಾಲ್ ವಿರೋಧಕ್ಕೆ ನಾವು ಇವರ ಡೌನ್ ಕಾಂಗ್ರೆಸ್ ಕಾಂಗ್ರೆಸ್ಗೆ ಧಿಕ್ಕಾರ. ಇವರು ಲೂಟಿ ಹೊಡಿಯಕ್ಕೋಸ್ಕರ ಪ್ಲಾನ್ ಮಾಡ್ತಾ ಇರ್ತಕ್ಕಂಥ ಯೋಜನೆ ಬಿಜೆಪಿ ಲೂಟಿ ಹೊಡೆದಾಗೆ ಅನ್ವರ್ಸರಿಗೆ ಬಂದಿರೋದು ಬಿಜೆಪಿ ಸರ್. ಭ್ರಷ್ಟಾಚಾರಕ್ಕೆ ಮಾರ್ಗ ಮಾಡ್ಕೊಡ್ತಾ ಇದ್ದಾರೆ. ಭ್ರಷ್ಟಾಚಾರದಲ್ಲಿ ಕರ್ನಾಟಕವನ್ನು ಹಾಳು ಮಾಡಕ್ ಬಿಟ್ಟಿದ್ದಾರೆ. ಲೂಟಿ ಕೊಡ್ರು ಕಾಂಗ್ರೆಸ್ ಅವರು. ರೌಡಿ ಸರ್ಕಾರ. 21 ರಾಜ್ಯಗಳಲ್ಲಿ ಬಿಜೆಪಿ ಸರ್ಕಾರ ಲೂಟಿ ಮಾಡ್ತಾ ಇದೆ. ಭ್ರಷ್ಟಾಚಾರ ಇಂದ ಹಿಡಿದು ಇಡೀ ಮಂತ್ರಿ ಮಂಡಲನೇ ಜೈಲ್ಗೆ ಹೋಗಿತ್ತು. ಮಹಾತ್ಮ ಗಾಂಧಿ ನರೇಗಾ ಯೋಜನೆಯನ್ನ ಇದೀಗ VB ರಾಮ್ಜಿ ಹೆಸರಿನಲ್ಲಿ ಒಂದಷ್ಟು ಯೋಜನೆಯಲ್ಲಿ ಒಂದಷ್ಟು ಸುಧಾರಣೆಗಳ ಹೆಸರಿನಲ್ಲಿ ಒಂದಷ್ಟು ಪಾಲಿಸಿ ಮಾಡಿರ್ತಕ್ಕಂಥದ್ದು ಮತ್ತು ಮಹಾತ್ಮ ಗಾಂಧಿಯ ಹೆಸರನ್ನ ಉದ್ದೇಶಪೂರ್ವಕವಾಗಿ NDA ಸರ್ಕಾರ, BJP ಸರ್ಕಾರ ಎಲ್ಲ ಕೈ ಬಿಡುವ ಮುಖಾಂತರ ಮಹಾತ್ಮ ಗಾಂಧಿಯವರನ್ನ ಇತಿಹಾಸದ ಪುಟಗಳಿಂದ ಅಳಿಸಿ ಹಾಕುವ ಪ್ರಯತ್ನ ಮಾಡ್ತಿದ್ದೇನೆ. ಕಾಂಗ್ರೆಸ್ ಸೇರಿದಂತೆ ಅನೇಕ ವಿಪಕ್ಷಗಳು ಗಂಭೀರವಾದ ಆರೋಪನ ಮಾಡಿರ್ತಕ್ಕಂಥದ್ದು. ಇದೇ ಕಾರಣಕ್ಕಾಗಿ ಎಲ್ಲೊಂದು ಕಡೆ ರಾಜ್ಯ ಸರ್ಕಾರಗಳು ಕೂಡ ಹೊರೆಯನ್ನು ಹಾಕುವ ಮುಖಾಂತರ, ಎಲ್ಲೊಂದು ಕಡೆ ರಾಜ್ಯ ಸರ್ಕಾರಗಳು ಕೂಡ ಆರ್ಥಿಕ ಹೊರೆಯನ್ನು ಮಾಡುವ ಮುಖಾಂತರ ಇಡೀ ಯೋಜನೆಯನ್ನು ಹಳ್ಳ ಹಿಡಿಸಲಾಗ್ತಿದೆ ಅನ್ನೋ ಕಾರಣಕ್ಕಾಗಿ ಕರ್ನಾಟಕದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ 5 ದಿನಗಳ ವಿಶೇಷ ಅಧಿವೇಶನ ಕೂಡ ಕರೆದಿರ್ತಕ್ಕಂಥದ್ದು. ಒಟ್ಟಾರೆ ಸದ್ಯ ಇದೀಗ ಮಹಾತ್ಮ ಗಾಂಧಿ ಹೆಸರು ಕೈ ಬಿಟ್ಟು ಸಂಬಂಧಪಟ್ಟಾಗೆ ವಿಪಕ್ಷಗಳು ಕೇಂದ್ರ ಸರ್ಕಾರ ವಿರುದ್ಧ ಮುಗಿಬಿದ್ದಿರ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ಕೂಡ ವಿಪಕ್ಷಗಳು ಮಹಾತ್ಮ ಗಾಂಧಿಯ ಬಗ್ಗೆ ಇರ್ತಕ್ಕಂಥ ಗೌರವ ಏನು ಮತ್ತು ಮಹಾತ್ಮ ಗಾಂಧಿ ಹೆಸರಿನಲ್ಲಿ ಏನೆಲ್ಲ ವಂಚನೆಯನ್ನು ಮಾಡಿದ್ದೀರಾ ಅನ್ನೋ ಅಂತೇಳಿ ತಿರುಗೇಟನ್ನು ಕೊಟ್ಟಿರ್ತಕ್ಕಂಥದ್ದು. ಇದು ಈ ವಾರದ ಜನಮನ. ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ನ್ಯೂಸ್ 18 ಕನ್ನಡ ನೋಡ್ತಾ ಇರಿ.